ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಎ.ಆರ್. ಮಣಿಕಾಂತ್ ಅವರು ಬರೆದಿರುವ ಲೇಖನ ಸಾಯಲು ಹೊರಟಾಕೆಯ ಬಾಳ ಬೆಳಗಿಸಿತು ಸಾವಯವ ಕೃಷಿ ಎನ್ನುವ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಎ.ಆರ್. ಮಣಿಕಾಂತ್ ರವರು ಕನ್ನಡದ ಶ್ರೇಷ್ಠ ಬರಹಗಾರರು, ಪತ್ರಕರ್ತರಾಗಿ ಅವರನ್ನು ಗಮನಿಸ್ತೀವಿ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯತನಹಳ್ಳಿ ಗ್ರಾಮದವರು. ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಶ್ರೀಯುತರು ಪದವಿಯನ್ನು ಪಡೆದಿದ್ದಾರೆ. ಅಂಕಣ ಬರಹಗಳನ್ನು ಬರೆಯೋದ್ರ ಮೂಲಕ ಓದುಗ ವಲಯಕ್ಕೆ ತುಂಬ ಪರಿಚಿತರಾಗಿರ್ತಕ್ಕಂಥವರು. ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ, ಈ ಗುಲಾಬಿಯು ನಿನಗಾಗಿ, ಅಮ್ಮ ಹೇಳಿದ 8 ಸುಳ್ಳುಗಳು, ಆಡು ಹುಟ್ಟಿದ ಸಮಯ, ಅಪ್ಪ ಅಂದರೆ ಆಕಾಶ, ಭಾವತೀರಯಾನ, ಮನಸ್ಸು ಮಾತಾಡಿತು, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅಮ್ಮ ಹೇಳಿದ 8 ಸುಳ್ಳುಗಳು, ಅಪ್ಪ ಅಂದರೆ ಆಕಾಶ, ಈ 2 ಕೃತಿಗಳು ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು ಮಾರಾಟ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅವ್ವ ಪ್ರಶಸ್ತಿಗಳು ಲಭಿಸಿದ್ದಾವೆ. ಪ್ರಸ್ತುತ ಸಾಯಲು ಹೊರಟಾಕೆಯ ಬಾಳ ಬೆಳಗಿಸಿತು ಸಾವಯವ ಕೃಷಿ ಈ ಲೇಖನವನ್ನು ಎ.ಆರ್. ಮಣಿಕಾಂತ್ ಅವರು ಬರೆದಿರುವ ಮನಸ್ಸು ಮಾತಾಡಿತು ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಲೇಖನದಲ್ಲಿ ಬರತಕ್ಕಂಥ ಪ್ರಮುಖ ಪಾತ್ರ ಶಶಿಕಲಾ, ಶಶಿಕಲಳ ಗಂಡ ಮಾಧವರೆಡ್ಡಿ ಹಾಗೂ ಶಶಿಕಲಳ ಮಗ ಸಾಯಿರಾಮ್ ರೆಡ್ಡಿಯ ಪಾತ್ರ ಕಂಡುಬರುತ್ತೆ. ಇಡೀ ಲೇಖನದಲ್ಲಿ ಶಶಿಕಲಳ ಹೋರಾಟದ ಬದುಕು ಅದೆಷ್ಟೋ ಮನಸ್ಸುಗಳಿಗೆ ಸ್ಫೂರ್ತಿದಾಯಕವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮನಸ್ಸಿದ್ದರೆ ಮಾರ್ಗ ಅನ್ನುವ ಗಾದೆಯ ಹಾಗೆ ಇಲ್ಲಿ ನಮಗೆ ಶಶಿಕಲಳ ಹೋರಾಟದ ಬದುಕು ವಿಸ್ತೃತವಾಗಿ ಕಂಡುಬರುತ್ತೆ. ಬನ್ನಿ ಸ್ನೇಹಿತರೆ, ಲೇಖನದಲ್ಲಿ ಚರ್ಚೆಯಾಗ್ತಕ್ಕಂಥ ಪ್ರಮುಖ ಅಂಶಗಳನ್ನು ಗಮನಿಸೋಣ. ಕತೆ ಆರಂಭ ಆಗ್ತಕ್ಕಂಥದ್ದು ಆಂಧ್ರ ಪ್ರದೇಶದ ನಲ್ಗೊಂಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ. ಅಲ್ಲಿ ಮಾಧವರೆಡ್ಡಿ ಎಂಬ ವ್ಯಕ್ತಿ ವಾಸವಾಗಿರ್ತಾನೆ. ಅವನಿಗೆ 18 ಎಕರೆ ಜಮೀನು ಪಿತ್ರಾರ್ಜಿತವಾಗಿ ಬಂದಿತ್ತು. ಕೃಷಿ ಅವನ ಆಸಕ್ತಿಯ ಕ್ಷೇತ್ರ ಆಗಿರಲಿಲ್ಲ. ಅದರ ಬಗ್ಗೆ ಒಂದು ರೀತಿಯಲ್ಲಿ ಅವನಿಗೆ ನಿರಾಸಕ್ತಿ ಇತ್ತು. ಹಾಗಾಗಿ ಬೇಸಾಯಕ್ಕಿಂತಲೂ ನಾನೊಬ್ಬ ನೌಕರಿಗೆ ಸೇರಬೇಕು ಅನ್ನೋ ಆಸೆ ಅವನಲ್ಲಿ ಮನೆ ಮಾಡಿತ್ತು. ಹಾಗಾಗಿ ಕೆಲಸದ ನೆಪದಲ್ಲಿ ಊರೂರನ್ನು ಸುತ್ತುತ್ತಾ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬಹುದು, ಹಾಗಾಗಿ ನನಗೆ ನೌಕರಿ ಆದರೆ ಚೆನ್ನಾಗೆ, ಬೇಸಾಯ ಆದರೆ ಒಂದೇ ಕಡೆ ಕೊನೆಯವರೆಗೂ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವನು ವಾದವನ್ನು ಮಾಡ್ತಾ ನೌಕರಿಯನ್ನು ಪಡಿಲೇಬೇಕು ಅಂತೇಳಿ ಪ್ರಯತ್ನಿಸ್ತಿದ್ದ. ಹಾಗಾಗಿ ಮುಂದೆ ಅವನಿಗೆ ಚಿಟ್ ಫಂಡ್ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಮಾಧವರೆಡ್ಡಿ ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ಶಶಿಕಲಾ ಅವರೊಂದಿಗೆ ಮದುವೆಯಾಗುತ್ತೆ. ಆಕೆಗೆ ಆಗಷ್ಟೇ 18 ವರ್ಷ ವಯಸ್ಸಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಹೆಂಡತಿಯನ್ನು ಕೂರಿಸ್ಕೊಂಡು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಮಾಡಿಕೊಂಡು ನೀನು ಆರಾಮಾಗಿರು, ಜಮೀನಿನ ಉಸಾಬರಿ ಅದರ ತಾಪತ್ರಯ ನಿನಗೆ ಬೇಡ ಅಂತೇಳಿ ಗಂಡ ಕೂರಿಸ್ಕೊಂಡು ಹೇಳ್ತಾನೆ. ಹಾಗಾಗಿ ನೀನು ಮನೆ ಕೆಲಸ ಮಾಡ್ಕೊಂಡಿರೋ, ಈ ಜಮೀನಿನ ಕೆಲಸ ಯಾವುದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಹೀಗೆ ಅವರ ಜೀವನದಲ್ಲಿ ಮುಂದೆ ಆ ದಂಪತಿಗಳಿಗೆ, ಮಾಧವರೆಡ್ಡಿ ಹಾಗೂ ಶಶಿಕಲಾ ದಂಪತಿಗೆ ಗಂಡು ಮಗುವಾಗುತ್ತೆ. ಆ ಮಗುವಿಗೆ ಸಾಯಿರಾಮ್ ರೆಡ್ಡಿ ಅಂತೇಳಿ ಏನು ಮಾಡ್ತಾರೆ, ಮುಂದೆ ಹೆಸರಿಡ್ತಾರೆ. ಮದುವೆಯ ನಂತರ ಶಶಿಕಲಳ ಬದುಕಲ್ಲಿ ಗಂಡ ಮತ್ತು ಮಗ ಅವಳ ಪ್ರಪಂಚವಾಗುತ್ತೆ. ಇದರ ಜೊತೆಯಲ್ಲೇ ಅವಳಿಗೆ ಓದಿನ ಬಗೆಗೆ ಆಸಕ್ತಿ ಇರುವುದರಿಂದ
ಗಂಡನನ್ನು ಒಪ್ಪಿಸ್ತಾಳೆ. ಗಂಡನನ್ನು ಒಪ್ಪಿಸಿ ತೆಲುಗು ಸಾಹಿತ್ಯದಲ್ಲಿ ಪದವಿಯನ್ನು ಮುಗಿಸ್ತಾಳೆ. ಆಗ ಆಕೆಗೆ 30 ವರ್ಷ ಆಗಿರುತ್ತೆ. ತನ್ನ ಮಗ ಸಾಯಿರಾಮ್ಗೆ 10 ವರ್ಷ ವಯಸ್ಸಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಅವಳ ಬದುಕಲ್ಲಿ ಒಂದು ತಿರುವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ. ಸಂಸಾರ ನಿರ್ವಹಣೆಗೆ ಗಂಡನ ಸಂಪಾದನೆ ಇದೆ. ಹಾಗಾಗಿ ಜಮೀನಿನ ಉಸ್ತುವಾರಿಯನ್ನು, ಜಮೀನನ್ನು 18 ಎಕರೆ ಜಮೀನನ್ನು ಈಗಾಗಲೇ ಗಂಡ ಬಂಧುಗಳ ಕೈ ಕೊಟ್ಟಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಗಂಡನ ದುಡಿಮೆ ಹಾಗೂ ಸುಖ ದಾಂಪತ್ಯದಲ್ಲಿ ಸಂತೃಪ್ತವಾಗಿರ್ತಕ್ಕಂಥ ಬದುಕನ್ನು ಕಳೀತಾ ಇರತಕ್ಕಂಥ ಶಶಿಕಲಳ ಬದುಕಲ್ಲಿ ಆಕೆ ಕನಸಿನಲ್ಲಿಯೂ ಊಹಿಸದೇ ಇರತಕ್ಕಂಥ ಒಂದು ದುರಂತ ಘಟನೆ ಅಂತಕ್ಕಂಥದ್ದು ಅವಳ ಬಾಳಲ್ಲಿ ನಡೆದೋಗ್ಬಿಡುತ್ತೆ. ಅದೊಂದು ದಿನ ಮುಂಜಾನೆ ಮಾಧವರೆಡ್ಡಿ ಹೃದಯಾಘಾತದಿಂದ ತೀರ್ಕೊಳ್ತಾನೆ. ಜೊತೆಗೆ ಕುಟುಂಬದ ಮೇಲೆ 4,50,000 ರೂಪಾಯಿ ಸಾಲವನ್ನು ಮಾಡಿ ಆ ಸಾಲದ ಹೊರೆಯನ್ನು ಕುಟುಂಬದ ಮೇಲೆ ಹಾಕೋಗ್ತಾನೆ. ಅಂದರೆ ಹೆಂಡತಿಯ ಮೇಲೆ ಹೊರಿಸಿ ಹೋಗ್ತಾನೆ. ರೆಡ್ಡಿಯ ಮದುವೆಯಾದ 3 ವರ್ಷದಲ್ಲಿಯೇ ಆತನ ಹೆತ್ತವರು ತೀರ್ಕೊಂಡಿದ್ದರಿಂದ ಈಗ ಇಡೀ ಮನೆಗೆ ಶಶಿಕಲಾ ಮತ್ತು ಆಕೆಯ ಮಗ ಇಬ್ಬರೇ ಉಳ್ಕೊಳ್ತಾರೆ. ಅದುವರೆಗೂ ಮನೆಯಿಂದ ಹೊರಗೆ ಹೋಗದೇ ಇರತಕ್ಕಂತಹ ಶಶಿಕಲಾ ಈಗ ತನ್ನ ಹೊಟ್ಟೆಪಾಡಿನ ಕಾರಣಕ್ಕೋಸ್ಕರ ತನ್ನ ಮಗನಿಗೊಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡ್ಬೇಕು ಅಂಥೇಳಿ ಅವಳು ಮನೆಯಿಂದ ಹೊರಗೆ ಕಾಲಿಡಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಸಂಬಂಧಿಕರ ಬಳಿ ಇದ್ದ ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡೋದಕ್ಕೆ ಅವಳು ಸಿದ್ಧಳಾಗ್ತಾಳೆ. ಯಾವಾಗ ಸಂಬಂಧಿಕರ ಕೈ ಕೊಟ್ಟಂತಹ ಜಮೀನನ್ನು ಇವಳು ಕೇಳ್ತಾಳೋ ಆಗಲಿಂದ ಸಂಬಂಧಿಕರು ಇವಳನ್ನು ಮಾನಸಿಕವಾಗಿ ಕಿರಿಕಿರಿಯನ್ನು ಇವಳಿಗೆ ಉಂಟು ಮಾಡ್ತಾರೆ. ಎಷ್ಟೇ ಅವರು ತೊಂದರೆ ಕೊಟ್ಟರೂ ಕೂಡ ಬೇಸಾಯವನ್ನು ಮಾಡಲೇಬೇಕು, ಇಲ್ಲಾಂದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಮಗನಿಗೊಂದು ಉತ್ತಮ ಭವಿಷ್ಯವನ್ನು ಕಟ್ಕೊಡ್ಬೇಕು ಅಂತೇಳಿ ಧೈರ್ಯ ಮಾಡಿ ಬೇಸಾಯಕ್ಕೆ ಮುಂದಾಗ್ತಾಳೆ. ಆಗ ಶಶಿಕಲಾ ಕೂಲಿ ಕಾರ್ಮಿಕರ ಸಹಾಯದಿಂದ ಕೃಷಿಯನ್ನು ಆರಂಭಿಸ್ತಾಳೆ. ಕೆಲವೇ ತಿಂಗಳಲ್ಲಿ ಹಣ್ಣು ತರಕಾರಿ ಬೆಳೆಯನ್ನು ಬೆಳೀತಾಳೆ. ಕೃಷಿ ಭೂಮಿ ಹಣ್ಣು ತರಕಾರಿಯಲ್ಲಿ ಹಸಿರಿನಿಂದ ನಳನಳಿಸುತ್ತೆ. ಶಶಿಕಲಳ ಈ ಏಳಿಗೆಯನ್ನು ಸಹಿಸದೇ ಇರತಕ್ಕಂಥ ಬಂಧುಗಳು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ಬೆಳೆಯನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಾರೆ. ಜಮೀನಿಗೆ ನೀರಾವರಿಯ ಅನುಕೂಲವೇ ಸಿಗದ ಹಾಗೆ ತಂತ್ರವನ್ನು ರೂಪಿಸ್ತಾರೆ. ಕೂಲಿಗೆ ಬರ್ತಾ ಇರತಕ್ಕಂಥ ಕಾರ್ಮಿಕರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಅವರನ್ನೆಲ್ಲ ಹಿಂದೆ ಕಳಿಸ್ಬಿಡ್ತಾರೆ. ಹಳೆಯ ಸಾಲದ ಮರುಪಾವತಿಗೆ ಒತ್ತಾಯಿಸುವಂತೆ ಶಶಿಕಲಳ ಗಂಡನಿಗೆ ಸಾಲ ಕೊಟ್ಟಿದ್ದವರಿಗೆಲ್ಲ ಹೇಳ್ಕೊಡ್ತಾರೆ. ಹೋಗು, ಸಾಲ ಅವಳು ತೀರಿಸೋದಿಲ್ಲ, ನೀವು ಹೋಗಿ ಸಾಲವನ್ನು ಕೇಳ್ರಿ, ಕೊನೆಗೆ ಅವಳು ಜಮೀನನ್ನು ಮಾಡ್ತಾಳೆ, ನಾವು ಹಣವನ್ನು ಕೊಡ್ತೇವೆ, ನಿಮ್ಮ ಸಾಲ ತೀರುತ್ತೆ ಅಂತೇಳಿ ಸಾಲಗಾರರಿಗೆ ಇಲ್ಲದ ವಿಚಾರವನ್ನು ಅವರಿಗೆ ತುಂಬಿ ಇವಳ ವಿರುದ್ಧವಾಗಿ ಅವರನ್ನು ಎತ್ತಿಕಡ್ತಾರೆ. ಹೀಗೆ ಶಶಿಕಲಾ ಸಂಬಂಧಿಕರ ಕಿರಿಕಿರಿಯಿಂದ ಬಹಳ ನೊಂದ್ಕೊಳ್ತಾಳೆ. ಸಾಯಬೇಕು ಅಂತೇಳಿ ಸಿದ್ಧಳಾಗ್ತಾಳೆ. ಹಾಗಾಗಿ ಮನೆಗೊಂದು ಪತ್ರವನ್ನು ಕೂಡ ಬರೀತಾಳೆ. ಯಾವಾಗ ಮಗಳು ಸಾಯ್ತಾಳೆ ಅನ್ನೋ ವಿಚಾರ ಪತ್ರದಲ್ಲಿ ಕಂಡ ಕೂಡಲೇ ಶಶಿಕಲಳ ಅಣ್ಣ ಹಾಗೂ ತಂದೆ ತಾಯಿ ಎಲ್ಲರೂ ಕೂಡ ಅವಳ ಮನೆಗೆ ಬರ್ತಾರೆ. ಆಗ ಇವಳ ಮಾತುಗಳನ್ನು ಕೇಳಿ ಅವರು ಕೂಡ ತುಂಬ ನೊಂದುಕೊಳ್ತಾರೆ. ಆದರೆ ಅದೇ ಸಮಯದಲ್ಲಿ ಶಶಿಕಲಳ ಅಣ್ಣ ರಾಮಕೃಷ್ಣ ಪರಮಹಂಸರ ಪುಸ್ತಕವನ್ನು ಅವಳು ಕೈ ಕೊಡ್ತಾನೆ. ಶಶಿಕಲಳ ಅಣ್ಣ ರಾಮಕೃಷ್ಣ ಪರಮಹಂಸರ ಪುಸ್ತಕವನ್ನು ನೀಡಿ, ಇದನ್ನು ಒಮ್ಮೆ ನೀನು ಓದಿದ ಮೇಲೂ ಕೂಡ ನೀನು ಸಾಯಬೇಕು ಅಂತಂದರೆ ನೀನು ಸಾಯಿ ಅಂತೇಳಿ ಹೇಳ್ಬಿಟ್ಟು ಅದೇ ಹೊರಟು ಹೋಗ್ಬಿಡ್ತಾನೆ. ಆ ನಂತರದಲ್ಲಿ ಆ ಪುಸ್ತಕವನ್ನು ಶಶಿಕಲಾ ಓದ್ತಾಳೆ. ಇಡೀ ಅವಳ ಜೀವನದಲ್ಲಿ ಆ ಪುಸ್ತಕ ಒಂದು ತಿರುವನ್ನು ತಂದುಕೊಡುತ್ತೆ. ಆ ಪುಸ್ತಕವನ್ನು ಓದಿದ ಮೇಲೆ ನಾನು ಬದುಕಲೇಬೇಕು, ನನ್ನ ಮಗನಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡಬೇಕು ಅಂತೇಳಿ ಮಾನಸಿಕವಾಗಿ ಅವಳು ಗಟ್ಟಿಯಾಗ್ತಾಳೆ. 2005ರ ಸಂದರ್ಭ. ಆಗ ಜಮೀನಲ್ಲಿ ಜನರೇಟರ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಆಳವಾದ ಒಂದು ಹಳೆಯ ಬಾವಿಯಿಂದ ನೀರನ್ನು ಮೇಲಕ್ಕೆ ತರಬೇಕು. ಕಲ್ಲಿನ ಮೆಟ್ಲನ್ನು ಹತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಯ ತಪ್ಪಿ ಕೆಳಗೆ ಬಿದ್ದುಬಿಟ್ರೆ ಇವಳಿಗೆ ಈಜೇ ಬರಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಬಹಳ ದಿನಗಳ ಕಾಲ ಆ ಬಾವಿಯಿಂದ ನೀರು ತಗೊಂಬಂದು ಜನರೇಟರ್ನ ಸ್ಟಾರ್ಟ್ ಮಾಡಿ ಜಮೀನಿಗೆ ನೀರು ಕೊಡೋದಕ್ಕೆ ಮುಂದಾಗ್ತಾಳೆ. ಇದರ ಜೊತೆಯಲ್ಲೇ ಕೆಲವರು ಸಲಹೆಯಂತೆ ಒಂದು 10 ಹಸುಗಳನ್ನು ಖರೀದಿಸಿ ಡೈರಿಗೆ ಹಾಲು ಹಾಕೋದಕ್ಕೂ ಕೂಡ ಮುಂದಾಗ್ತಾಳೆ.
ಒಂದು ಕಡೆಗೆ ಕೃಷಿಯನ್ನು ಮಾಡ್ತಾಳೆ, ಇನ್ನೊಂದು ಕಡೆಗೆ ಕೆಲವರ ಸಲಹೆಯಂತೆ ಅವಳು ಡೈರಿಗೆ ಹಾಲು ಹಾಕೋದಕ್ಕೆ ಒಂದು 10 ಹಸುಗಳನ್ನು ಖರೀದಿ ಮಾಡಿ ಹಾಲು ಹಾಕೋದಕ್ಕೆ ಮುಂದಾಗ್ತಾಳೆ. ಹೀಗೆ ಜೀವನ ಸಾಗ್ತಾ ಇರಬೇಕಾದ್ರೆ ಶಶಿಕಲಾ ಹಸುವಿನ ಸಗಣಿ ಹಾಗೂ ಕೊಟ್ಟಿಗೆಯ ಕಸದಿಂದ ಎರೆಗೊಬ್ಬರ ತಯಾರಿಸಿ ಲಾಭ ಪಡಿಬಹುದು ಅಂತೇಳಿ ತಿಳ್ಕೊಂಡು ಹೈದರಾಬಾದಿಗೆ ಹೋಗಿ ಅಲ್ಲಿ ತರಬೇತಿಯನ್ನು ಪಡ್ಕೊಂಡು ಬಂದು ಮುಂದೆ ಅವಳು ಹಸುವಿನ ಸಗಣಿ ಮತ್ತು ಕೊಟ್ಟಿಗೆ ಕಸವನ್ನು ಸಂಗ್ರಹಿಸಿ ಎರೆಗೊಬ್ಬರವನ್ನು ಸಂಗ್ರಹಿಸ್ತಾಳೆ. ಆ ನಂತರದಲ್ಲಿ ಅವಳ ಆದಾಯ ಅಂತಕ್ಕಂಥದ್ದು 2 ಪಟ್ಟು ಹೆಚ್ಚಾಗುತ್ತೆ. ಹಾಗೆ 5 ಹಸುಗಳಿಂದ ಸಂಗ್ರಹವಾದ ಸಗಣಿ ಹಾಗೂ ಕೊಟ್ಟಿಗೆಯ ಕಸದಿಂದ ಕೆಲವೇ ತಿಂಗಳುಗಳಲ್ಲಿ 2000 ಟನ್ ಎರೆಗೊಬ್ಬರವನ್ನು ತಯಾರಿಸೋದಕ್ಕೆ ಅವಳಿಗೆ ಸಾಧ್ಯ ಆಗುತ್ತೆ. ಆ ಎರೆಗೊಬ್ಬರದ ಮಾರಾಟದಿಂದ ಕನಸಿನಲ್ಲಿಯೂ ಕೂಡ ನಿರೀಕ್ಷಿಸದಷ್ಟು ಲಾಭ ಅವಳಿಗೆ ಅವತ್ತು ಸಿಗುತ್ತೆ. ಹೀಗೆ ಸಾವಯವ ಗೊಬ್ಬರ ತಯಾರಿಕೆಯಿಂದಲೂ ಕೂಡ ಭಾರಿ ಲಾಭವಿದೆ ಎಂದು ತಿಳಿದು ಬ್ಯಾಂಕಿಗೆ ಸಾಲಕ್ಕೆ ಅರ್ಜಿ ಹಾಕ್ತಾಳೆ. ಗಂಡನ ಹೆಸರಿನಲ್ಲಿದ್ದ ಜಮೀನನ್ನು ಆಧಾರವಾಗಿಟ್ಟು 10 ಲಕ್ಷ ರೂಪಾಯಿ ಸಾಲವನ್ನು ಪಡ್ಕೊಂಡು ಬರ್ತಾಳೆ. ಅಷ್ಟು ಹಣ ಕೈ ಸೇರಿದ ತಕ್ಷಣ ಗಂಡ ಮಾಡಿರುವ 4,50,000 ರೂಪಾಯಿಗಳನ್ನು ತೀರಿಸ್ತಾಳೆ. ಆ ನಂತರದಲ್ಲಿ ಹಸುಗಳನ್ನು ಖರೀದಿಸಲು ಮಾಡಿರ್ತಕ್ಕಂಥ ಸಾಲ, ಈ ಹಿಂದೆ ಒಂದು 10 ಹಸುಗಳನ್ನು ಖರೀದಿ ಮಾಡಿರ್ತಾಳೆ, ಹಾಗಾಗಿ ಅದರ ಸಾಲವನ್ನು ತೀರಿಸ್ತಾಳೆ. ಕೊನೆಗೆ ಅವಳು ಕೈಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಹಣ 2 ಲಕ್ಷ ರೂಪಾಯಿಗಳು. ಅದರಲ್ಲಿ 2 ಎಕರೆ ಜಮೀನು ಹಾಗೂ ಉಳಿದ ಹಣದಲ್ಲಿ ಮತ್ತಷ್ಟು ಹಸುಗಳನ್ನು ಅವಳು ಖರೀದಿ ಮಾಡ್ತಾಳೆ. ಆದರೆ ಈ ಖರೀದಿಯಲ್ಲಿ ಅವಳಿಗೆ ಕೆಲವರು ಮೋಸ ಮಾಡ್ತಾರೆ. ರೋಗಗ್ರಸ್ತ ಮುದಿ ಹಸುಗಳನ್ನು ಕೊಡ್ತಾರೆ. ಹಾಗಾಗಿ ಹಾಲು ಕೊಡದೇ ಇರುವ ಹಸುಗಳಿಂದ ಅವಳು ಮೋಸ ಹೋಗ್ತಾಳೆ. ಕೆಲವು ಮುದಿ ಹಸುಗಳು, ರೋಗಗ್ರಸ್ತ ಹಸುಗಳು ಹಸು ನಿಗ್ತವೆ. ಹಾಗಾಗಿ ತುಂಬ ಅನ್ಯಾಯಕ್ಕೆ, ಇಲ್ಲಿ ಮೋಸಕ್ಕೆ ಶಶಿಕಲಾ ಒಳಗಾಗ್ತಾಳೆ. ಇದೇ ಸಮಯಕ್ಕೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಅನೇಕ ಆವಿಷ್ಕಾರಗಳು ಆಗ್ತವೆ. ಆಗ ಸಗಣಿ ಹಾಗೂ ಕಸದಿಂದ ಎರೆಹುಳ ಗೊಬ್ಬರವನ್ನು ತಯಾರಿಸೋದಷ್ಟೇ ಅಲ್ಲ, ಒಂದು ಜೈವಿಕ ಕ್ರಿಯಾ ಘಟಕವನ್ನು ಆರಂಭಿಸ್ತಾಳೆ. ಅದರಿಂದ ಜೈವಿಕ ಅನಿಲವನ್ನು ತಯಾರಿಸಿ ವಿದ್ಯುತ್ ಉತ್ಪಾದಿಸುವ ಕೃಷಿ ಕ್ರಾಂತಿಯ ಬಗೆಗೆ ತಿಳಿದು ಆ ಕಡೆಗೆ ಇವಳು ಹೆಜ್ಜೆಯನ್ನು ಇಡ್ತಾಳೆ. ಆಗ ಆ ಯಶಸ್ಸಿನ ಹಾದಿಯ ಕಡೆಗೆ ಇವಳು ಸಾಗ್ತಾಳೆ. ಹಾಗಾಗಿ ಇದುವರೆಗೂ ಎರೆಗೊಬ್ಬರವನ್ನು ಅವಳು ಉತ್ಪಾದಿಸ್ತಾ ಇದ್ಲು. ಈಗ ಎರೆಹುಳು ಗೊಬ್ಬರದ ಜೊತೆಗೆ ಜೈವಿಕ ಅನಿಲವನ್ನು ಕೂಡ, ಗೋಬರ್ ಗ್ಯಾಸನ್ನು ಕೂಡ ತಯಾರಿಸ್ತಾ ಅವಳು ಕೃಷಿ ಕ್ರಾಂತಿಯಲ್ಲಿ ಯಶಸ್ಸಿನ ಹಾದಿಯ ಕಡೆಗೆ ಅವಳು ಸಾಗ್ತಾಳೆ. ಹೀಗೆ ಸಾಗ್ತಾನೆ ಇದೇ ವೇಳೆಗೆ ಮಗ ಸಾಯಿರಾಮ್ ರೆಡ್ಡಿಯು ಕೂಡ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವನು ಕೂಡ ಬೆಳೀತಾನೆ. ಹೀಗೆ ಒಂದು ಕಡೆಗೆ ಕೃಷಿಯಾಗಲಿ, ಹಾಲು ಮಾರಾಟದ ಕೆಲಸವಾಗಲಿ, ಎರೆಗೊಬ್ಬರ ತಯಾರಿಸುವುದಾಗಲಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು. ಬಹಳ ನಾವು ಅದನ್ನು ಗಮನಿಸಿ ನಾವು ಕೂಡ ಮಾಡಿಬಿಡ್ಬೋದು ಅಂತೇಳಿ ಅಂದ್ಕೊಳ್ತೇವೆ. ಆದರೆ ಕೃಷಿ ಕೆಲಸ, ಇತರೆ ಕೆಲಸಗಳು, ಪ್ರತಿಯೊಂದು ಕೆಲಸವೂ ಕೂಡ ನಾವಲ್ಲಿ ಶ್ರಮ ಹಾಕಲೇಬೇಕಾಗತ್ತೆ. ಹಾಗಾಗಿ ಶಶಿಕಲಾ ಕೃಷಿ ಮತ್ತು ಹಾಲು ಮಾರಾಟ, ಎರೆಗೊಬ್ಬರ ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ ನನ್ನ ಜೀವನದಲ್ಲಿ. ಅಲ್ಲಿ ನಾನು ಮುಂಜಾನೆ 3 ಗಂಟೆಗೆ ಎದ್ದೇಳ್ತಾ ಇದ್ದೆ. ಮೈ ಕೈಗೆ ಹಸುವಿನ ಸಗಣಿ, ಗಂಜಲು, ಗೊಬ್ಬರದ ವಾಸನೆ ಮೆತ್ಕೊಳ್ತಾ ಇದ್ದೆ. ಹಾಗಾಗಿ ಬಂಧುಗಳು ನನ್ನನ್ನು ಅವಹೇಳನ ಮಾಡ್ತಾ ಇದ್ದರು. ನನ್ನ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನು ಹಬ್ಬಿಸ್ತಾ ಇದ್ದರು. ಅದರದ್ದು ಯಾವುದೇ ಮಾತುಗಳನ್ನು ತಲೆ ಕೆಡಿಸಿಕೊಳ್ಳದೆ ಸಾವಯವ ಕೃಷಿಯಲ್ಲಿ ನಾನು ಇಡೀ ನನ್ನ ಬದುಕನ್ನು ಪೂರ್ತಿಯಾಗಿ ತೊಡಗಿಸ್ಕೊಂಡೆ. ಹಾಗಾಗಿ ಮುಂದೆ ನಾನು ಯಶಸ್ಸಿನ ಕಡೆಗೆ ಸಾಗದೆ. ಈ ನನ್ನ ಯಶಸ್ಸನ್ನು, ಈ ನನ್ನ ಯಶೋ ಗಾದೆಯನ್ನು ಅರಿತಂತಹ ಆಂಧ್ರ ಸರ್ಕಾರ ಹಾಗೂ ಸ್ಯಾವಿ ಪತ್ರಿಕೆಗಳು ನನ್ನನ್ನು ಗುರುತಿಸಿದವು. 5-6 ಕಡೆ ನನಗೆ ಸನ್ಮಾನವನ್ನು ಮಾಡಿದರು. ಹಾಗಾಗಿ ಎಷ್ಟೋ ಅಬಲೆಯರಿಗೆ ಶಶಿಕಲಾರ ಬದುಕು ಸ್ಫೂರ್ತಿಯಾಗಲಿ ಅಂಥೇಳಿ ಪತ್ರಿಕೆಗಳಲ್ಲಿ ಸುದ್ದಿಗಳು ಪ್ರಕಟವಾದವು. ನನ್ನ ವಿಷಯವನ್ನು ಪತ್ರಿಕೆಗಳಲ್ಲಿ ಓದಿದಂತಹ ಸುಮಾರು 50ಕ್ಕೂ ಹೆಚ್ಚು ಯುವಕ ಯುವತಿಯರು ಸಾವಯವ ಕೃಷಿ ಪದ್ಧತಿಯಲ್ಲಿ ಅವರು ಹೆಜ್ಜೆಯನ್ನು ಮುಂದಿಟ್ಟರು. ಹಾಗಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಂಡು
ಕೆಲಸವನ್ನು ಆರಂಭಿಸಿದರೆ ನಮ್ಮ ಯಶಸ್ಸಿನ ಬದುಕು ಅನೇಕ ಜನರಿಗೆ ಸ್ಫೂರ್ತಿಯಾಗುತ್ತೆ ಅನ್ನೋದಕ್ಕೆ ನನ್ನ ಬದುಕೇ ಕಾರಣ. ಹಾಗಾಗಿ ಶಶಿಕಲಳ ಹೊರಟದ ಬದುಕು ಅದೆಷ್ಟೋ ಮನಸ್ಸುಗಳಿಗೆ ಸ್ಫೂರ್ತಿದಾಯಕವಾಗಿ ನಿಲ್ಲುತ್ತೆ. ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತಾಗ ಅಂದ್ಕೊಂಡು ಹೊರಟಾಗ ಅನೇಕ ಜನ ನಿರುತ್ಸಾಹ ನುಡಿಗಳನ್ನು ಆಡ್ತಾರೆ. ಕೆಲವು ಅವಹೇಳನಕಾರಿಯಾಗಿ ನಮ್ಮ ನಡುವೆ ವರ್ತಿಸ್ತಾರೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂತ ಹೊರಟಾಗ ನಾವು ಧೈರ್ಯದಿಂದ ಮುನ್ನುಗ್ಗಬೇಕು. ಧೈರ್ಯವಾಗಿ ಮುನ್ನುಗ್ಗಿದ್ರೆ ನಾವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು AR ಮಣಿಕಾಂತ್ರವರ ಸಾಯಲು ಹೊರಟಾಕೆಯ ಬಾಳ ಬೆಳಗಿಸಿತು ಸಾವಯವ ಕೃಷಿ ಲೇಖನದಲ್ಲಿ ನಾವು ಗಮನಿಸ್ಬೋದು. ಹಾಗಾಗಿ ಅವಳು ಬೇಸಾಯದಲ್ಲಿ, ಕೃಷಿಯಲ್ಲಿ, ಹಾಲು ಮಾರಾಟದ ಡೈರಿಗೆ ಹಾಲಾಗ್ತಕ್ಕಂಥ ಕೆಲಸದಲ್ಲಿ, ಎರೆಗೊಬ್ಬರ ತಯಾರಿಸೋದ್ರಲ್ಲಿ, ಬಯೋಗ್ಯಾಸನ್ನು ತಯಾರಿಸೋದ್ರಲ್ಲಿ ಅವಳು ಯಶಸ್ಸನ್ನು ಪಡೆದು ಅನೇಕ ಜನರಿಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ನಾವು ಮನಸ್ಸು ಮಾಡಿದರೆ ಅದರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಈ ಲೇಖನದ ಮೂಲಕ ನಾವು ತಿಳ್ಕೋಬಹುದು. ಹಾಗಾಗಿ ನಿಮಗೆ ಈ ಲೇಖನದಲ್ಲಿ 2 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ದೀರ್ಘ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಶಶಿಕಲಳ ಬದುಕು ಯಾವ ರೀತಿ ತೊಂದರೆಗೀಡಾತು, ಆ ತೊಂದರೆಯಿಂದ ಅವಳು ಹೇಗೆ ಹೊರಗಡೆ ಬಂದಳು, ಹೊರಗಡೆ ಬಂದಾಗ ಸಮಾಜ ಹೇಗೆ ಅವಳನ್ನು ನೋಡ್ತು, ಅದೆಲ್ಲವನ್ನು ಜಯಿಸಿಕೊಂಡು ಹೇಗೆ ಅವಳು ಬದುಕನ್ನು ಕಟ್ಟಿಕೊಂಡ್ಳು, ಮಗನಿಗೊಂದು ಉತ್ತಮ ಬದುಕನ್ನು ಮಾಡಿಕೊಟ್ಲು, ತನ್ನ ಗಂಡ ಮಾಡಿರುವ ಸಾಲವನ್ನು ತೀರಿಸಿ ಬದುಕನ್ನು ಕಟ್ಕೊಂಡು ಅಣ್ಣ ಕೊಟ್ಟಂಥ ಪುಸ್ತಕ ಇಡೀ ಅವಳ ಬದುಕಿಗೆ ಒಂದು ತಿರುವನ್ನು ತಂದುಕೊಡುತ್ತೆ. ಹಾಗಾಗಿ ಆ ಪುಸ್ತಕ ಯಾವುದು ಅಂತಂದರೆ ರಾಮಕೃಷ್ಣ ಪರಮಹಂಸರ ಚಿಂತನೆಗಳಿರ್ತಕ್ಕಂಥ ಪುಸ್ತಕ. ಈ ಥರದ ಪ್ರಮುಖ ಅಂಶಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆ ದೀರ್ಘ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.